ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು KPCL ರೀ ಎಕ್ಸಾಮ್ ಬಗ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮೆಲ್ಲರಿಗೆ ಗೊತ್ತಿರಬೇಕು ಅಥವಾ ಗೊತ್ತಿಲ್ಲದೇನೂ ಇರಬೇಕು, ಈಗಾಗಲೇ KPCL ರೀ ಎಕ್ಸಾಮ್ 2ನೇ ಬಾರಿ ನಡೆದಿತ್ತು. ಅದಾಗಿದ್ದ ನಂತರ ಅದನ್ನು ಸಾಕಷ್ಟು ಜನ ಸ್ಟೂಡೆಂಟ್ಸು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದರು. ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಏನು ಬಂತು, ರೀ ಎಕ್ಸಾಮ್ ನಡಿಬೇಕು ಅಂತ ಬಂತು. ಈ ಒಂದು ಹೈಕೋರ್ಟಲ್ಲಿ ಬಂದಿರೋಂಥ ಜಡ್ಜ್ಮೆಂಟನ್ನು ಕೆಲವೊಂದು ಆಸ್ಪಿರೆಂಟ್ಸ್ ಅಂದರೆ ಸೆಲೆಕ್ಟೆಡ್ ಆಗಿರುವಂಥ ಆಸ್ಪಿರೆಂಟ್ಸು ಸೆಲೆಕ್ಟೆಡ್ ಆಗಿ ಫೈನಲಿಸ್ಟಲ್ಲಿ ಬಂದಿದ್ದರು. ಡಿವಿನೂ ಆಗಿತ್ತು, ಅವ್ರದ್ದು ಪೊಲೀಸ್ ಸಿಂಧುತ್ವನೂ ನಡೆದಿತ್ತು, ಪೊಲೀಸ್ ವೆರಿಫಿಕೇಷನೂ ಆಗಿತ್ತು. ಈ ಒಂದು ಸ್ಟೂಡೆಂಟ್ಸ್ ಏನು ಮಾಡಿದ್ರು, ಹೈಕೋರ್ಟಲ್ಲಿ ಬಂದಿರುವಂಥ ಜಡ್ಜ್ಮೆಂಟ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೊರಟಿದ್ರು. ಸೊ ಈ ಸುಪ್ರೀಂ ಕೋರ್ಟಲ್ಲಿ ಏನು ನಡೆದಿದೆ, ಆ ಕೇಸಿನ ಸ್ಟೇಟಸ್ ಏನಿದೆ, ಅದಾಗಿದ ನಂತರ ಈ ರೀ ಎಕ್ಸಾಮಿನ ಸ್ಟೇಟಸ್, ಕೇಸಿನ ಸ್ಟೇಟಸ್ ಅಥವಾ ರೀ ಎಕ್ಸಾಮಿನ ಒಂದು ಸ್ಟೇಟಸ್ ಏನಿದೆ ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇರ್ತೇನೆ. ಸೊ ಕೆಲವೊಂದು ಸ್ಟೂಡೆಂಟ್ಸಿಗೆ ಗೊತ್ತಾಗಿದೆ, ಇನ್ನು ಕೆಲವೊಂದು ಸ್ಟೂಡೆಂಟ್ಸ್ಗೆ ಗೊತ್ತಾಗಿಲ್ಲ. ಗೊತ್ತಾಗದೇ ಇಲ್ಲದವ್ರು ತಿಳ್ಕೊಳ್ಳಿ, ಗೊತ್ತಿರೋರು ಇನ್ನೂ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಆದಷ್ಟು ಮುಂದೆ ನಡೆಯುವಂಥ ಈ ರೀ ಎಕ್ಸಾಮ್ನ ಸಕ್ಸಸ್ಫುಲ್ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಏನಾಗಿದೆ ಅಂತ ಒಂದು ಸಲ ಡಿಸ್ಕಸ್ ಮಾಡೋದಾದರೆ, ಸೊ ನಿಮಗೆ ಗೊತ್ತಿರಬೇಕು, KPCL ನೋಟಿಫಿಕೇಷನ್ 2017ರಲ್ಲಿ ಬಂದಿತ್ತು. ಏನು 2017 ಅಥವಾ 18ನಲ್ಲಿ 2017-2018ನಲ್ಲಿ ಈ ಒಂದು ನೋಟಿಫಿಕೇಷನ್ ಬಂದಿತ್ತು. ಈ ಒಂದು ನೋಟಿಫಿಕೇಷನ್ದು ಅದೇ ವರ್ಷದಲ್ಲಿ ಬಂದಿರೋಂಥ ವರ್ಷದಲ್ಲಿ ಅಥವಾ ಒಂದೂವರೆ ವರ್ಷದಲ್ಲಿ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿದಾಗ ಅಲ್ಲಿ 100 ಕ್ವಶನ್ಸ್ ಒಂದೇ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರೋ ಕಾರಣದಿಂದ ಕೆಲವೊಂದು ಸ್ಟೂಡೆಂಟ್ಸು ಏನು ಮಾಡಿದ್ರು, ಕೋರ್ಟಿನ ಮೆಟ್ಲತ್ತಿದ್ರು. ಕೋರ್ಟಲ್ಲಿ ಡಿಸಿಷನ್ ಏನು ಬಂತು, ರೀ ಎಕ್ಸಾಮ್ ಮಾಡಿ ಅಂತ ಬಂತು. ಅದೇನು 2ನೇ ಬಾರಿ ರೀ ಎಕ್ಸಾಮ್. ಸೊ ಈ ರೀ ಎಕ್ಸಾಮು KPCL ಅವರು ಹೈಕೋರ್ಟ್ ಕೊಟ್ಟಿರೋಂಥ ಜಡ್ಜ್ಮೆಂಟ್ ಅದಾಗಿದ್ದ ನಂತರನೇ ಮಾಡಲಿಲ್ಲ. ಅಲ್ಲಿಂದ ಒಂದು 2-3 ಇಯರ್ಸ್ ಬೇಕಪ್ ತೊಗೊಂಡು, ಯಾಕಂದರೆ ಫೈನಾನ್ಷಿಯಲ್ ಇಶ್ಯೂ ಇತ್ತಂತೇಳಿ ಆಗ ಕೊರೋನಾ ಟೈಮ್ ನಡೀತಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಎಕ್ಸಾಮ್ ನಡೀಲಿಲ್ಲ. ಅದನ್ನು 2024 ಫೆಬ್ರವರಿ 18ನೇ ತಾರೀಕು ಈ ಎಕ್ಸಾಮ್ನ ನಡೆಸ್ತಾರೆ. ಇದು 2ನೇ ಬಾರಿ ರೀ ಎಕ್ಸಾಮ್. ಸೊ 2ನೇ ಬಾರಿ ರೀ ಎಕ್ಸಾಮ್ ನಡೆದಾಗ ಕೆಲವೊಂದು ಅಂಶಗಳನ್ನು KPCL ಅವರು ಅಥವಾ KE ಅವರು ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಲಿಲ್ಲ. ಯಾವುದರಲ್ಲಿ, ಕ್ವಶನ್ ಪೇಪರಲ್ಲಿ. ಪ್ರೀವಿಯಸ್ ಆಗಿ 2017 18-19ರಲ್ಲಿ ನಡೆದಿರೋ ಎಕ್ಸಾಮ್ಗೆ 2024ರಲ್ಲಿ ನಡೆದಿರೋ ಎಕ್ಸಾಮ್ಗೆ ಒಂದಿಷ್ಟು ಅಂಶಗಳು ಮಿಸ್ ಆಗಿತ್ತು. ಹಾಗಾಗಿ ಮತ್ತೆ ಮತ್ತೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಆ ಒಂದು ಎಕ್ಸಾಮ್ ನಡೆದಿದ ನಂತರ KPCL ಅವ್ರು ಏನು ಮಾಡ್ತಾರೆ, ನೆಗೆಟಿವ್ ಮಾರ್ಕಿಂಗ್ನ ಕನ್ಸಿಡರ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ನೆಗೆಟಿವ್ ಮಾರ್ಕಿಂಗ್ನ ಚಾಲೆಂಜ್ ಮಾಡಿಕೊಂಡು ಕೆಲವೊಂದು ಸ್ಟೂಡೆಂಟ್ಸು ಮತ್ತು ಹೈಕೋರ್ಟಿನ ಮೆಟ್ಲು ಹತ್ತುತ್ತಾರೆ. ಯಾಕಂದರೆ ನೋಟಿಫಿಕೇಷನಲ್ಲಿ ನಮಗೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕೊಡಲಿಲ್ಲ, ಕೆಲವು ಎಕ್ಸಾಮ್ ಸೆಂಟರ್ಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಹೇಳಿದ್ದಾರೆ, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಹೇಳಿಲ್ಲ ಅಂತೇಳಿ ಕೆಲವೊಂದು ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಗೊಂದಲ ಇತ್ತು. ಹಾಗಾಗಿ ಕೋರ್ಟಿನ ಮೆಟ್ಲು ಹತ್ತಿರ್ತಾರೆ. ಹೈಕೋರ್ಟ್ನಲ್ಲಿ ಏನಂತ ಬರುತ್ತೆ ಅಂದರೆ ಜಡ್ಜ್ಮೆಂಟು, ನೀವು ಕ್ವಶನ್ ಪೇಪರಲ್ಲಿ ಮೆನ್ಷನ್ ಮಾಡಲಿಲ್ಲ, ಹಾಗಾಗಿ ರೀ ಎಕ್ಸಾಮ್ ಮಾಡಿ ಅಂತ. ಹಾಗಾಗಿ ಮೇಲ್ಗಡೆ ಒಂದಿಷ್ಟು ಡಿಸ್ಕಷನ್ ನಡೆದಿರುತ್ತೆ. ಸೊ ಒಟ್ಟಿಗಂತೆ KPCL ಮೇಲೆ ಹೈಕೋರ್ಟ್ನವರು ಜಡ್ಜ್ಮೆಂಟ್ ಏನು ಕೊಡ್ತಾರೆ ಅಂದರೆ ರೀ ಎಕ್ಸಾಮ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ಒಂದು ರೀ ಎಕ್ಸಾಮ್ನ ಚಾಲೆಂಜ್ ಮಾಡಿಕೊಂಡು ಮತ್ತೆ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೊರಟಿರ್ತಾರೆ. ಸೊ ಹೈಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಬಂದಿರುತ್ತಲ್ಲ, ಅದು 3ನೇ ಬಾರಿ, ಅಂದರೆ 3ನೇ ಬಾರಿ ರೀ ಎಕ್ಸಾಮ್ ಮಾಡಿ ಅಂತ ಹೇಳಿರ್ತಾರೆ. ಬಟ್ ಆದರೂ ಕೆಲವೊಂದು ಜನ ಸ್ಟೂಡೆಂಟ್ಸು ಹೈಕೋರ್ಟಿಂದ ಬಂದಿರುವಂಥ ಜಡ್ಜ್ಮೆಂಟ್ನ ಚಾಲೆಂಜಾಗಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಆಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಕೂಡ ಏನು ಬರುತ್ತೆ ಅಂದರೆ, ಮತ್ತೆ ಈಗ ರೀ ಎಕ್ಸಾಮ್ ಮಾಡಿ ಅಂತ ಜಡ್ಜ್ಮೆಂಟ್ ಬಂದಿದೆ. ಏನಂತ ಮಾಡಿ, ರೀ ಎಕ್ಸಾಮ್ ಮಾಡಿ ಅಂತ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದೊಂದು ಕಡೆಯಿಂದ ನೋಡಿದ್ರೆ ಅನ್ಯಾಯನೂ ಆಗಿದೆ, ಇನ್ನೊಂದು ಕಡೆ ನೋಡಿದ್ರೆ ಕೆಲವೊಂದು ಸ್ಟೂಡೆಂಟ್ಸ್ಗೆ ನ್ಯಾಯನೂ ಆಗಿದೆ ಅಂತಲೂ ಅನ್ಬೋದು. ಅನ್ಯಾಯ ಯಾಕಾಗಿದೆ ಅಂದರೆ, ಈಗಾಗಲೇ ಸಾಕಷ್ಟು ಜನ ಸ್ಟೂಡೆಂಟ್ಸು ನೆಗೆಟಿವ್ ಮಾರ್ಕಿಂಗ್ನ ಕನ್ಸಿಡರ್ ಮಾಡಿ ಫೈನಲಿಸ್ಟ್ ಬಿಟ್ಟಿದ್ರು KPCL ಅವರು. ಆ ಒಂದು ಫೈನಲ್ ಲಿಸ್ಟಲ್ಲಿ ಬಂದಿರೋಂಥ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿರ್ತಾರೆ, ಪೊಲೀಸ್ ವೆರಿಫಿಕೇಷನ್ ಮಾಡಿರ್ತಾರೆ, ಸಿಂಧುತ್ವನೂ ಮಾಡಿರ್ತಾರೆ. ಕೆಲವೊಂದು ಸ್ಟೂಡೆಂಟ್ಸ್ ಆಗಿರುತ್ತೆ, ಕೆಲವೊಂದು ಸ್ಟೂಡೆಂಟ್ಸು ಪೆಂಡಿಂಗ್ ಇರುತ್ತೆ, ಅಂದರೆ ಪ್ರೋಗ್ರೆಸ್ಸಲ್ಲಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ಏನಾಗೋಗುತ್ತಂದರೆ ರೀ ಎಕ್ಸಾಮ್ ಮಾಡಿ ಅಂತ ಬಂದುಬಿಟ್ಟಿರುತ್ತೆ. ಸೊ ಇದನ್ನು ಚಾಲೆಂಜಾಗಿ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟಲ್ಲೂ ಕೂಡ ಈಗೇನು ಮಾಡಿದ್ದಾರೆ, ಫೈನಲ್ ಆಗಿ ಮತ್ತೆ ರೀ ಎಕ್ಸಾಮ್ ಮಾಡಿ ಅಂತ KPCLಗೆ ಡೈರೆಕ್ಟ್ ಮಾಡಿದ್ದಾರೆ. ಸೊ ಈಗ KPCL ಅವರು ಈ 3ನೇ ಬಾರಿನ ರೀ ಎಕ್ಸಾಮ್ನ ಅದು ಎಷ್ಟು ತಿಂಗಳಲ್ಲಿ ಮಾಡ್ಕೊಡ್ಬೇಕಂತ ಹೇಳಿದಂದರೆ 3 to 4 ಮಂತ್ಸಲ್ಲಿ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಆದಷ್ಟು ನನ್ನ ಕಡೆಯಿಂದ ನೋಡಿದ್ರೆ ಇದು ರೀ ಎಕ್ಸಾಮ್ 2-3 ಮಂತ್ಸ್ ಅಥವಾ 4 ಮಂತ್ಸಲ್ಲಿ ನಡೆಯುವಂಥ ವಿಚಾರ ಅಲ್ಲ. ಹಾಗಾಗಿ ಒಂದು 6 to 8 ಮಂತ್ಸನ್ನು ಕನ್ಸಿಡರ್ ಮಾಡಿದ್ರು. 2027 ಕಂಪ್ಲೀಟ್ ಆಗೋ ಒಳಗಡೆ ಈ ನೋಟಿಫಿಕೇಷನ್ ಕಂಪ್ಲೀಟ್ ಆಗ್ಬೋದು. ಯಾಕಂದರೆ ಟೈಮ್ ತೊಗೊಳ್ತಾರೆ. ಯಾಕಂದರೆ KPCL ಅವರು ಕೂಡ ಅವರು ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಅವ್ರ ಹತ್ರ ಫಂಡ್ಸ್ ತೆಗಿಬೇಕು,
ಅಲ್ವಾ. ಅದಾಗಿ ನಂತರ ನಿಮ್ಮಲ್ಲಿ ಇನ್ನೊಂದಿಷ್ಟು ಗೊಂದಲ ಇರ್ಬೋದು. ನಾನು ಈಗ ತಾನೇ ಹೇಳಿದೆ ರೀನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಮಾಡಿ ಅಂತ ಹೇಳಿದಿರಲ್ಲ ಸರ್, ಯಾವ ರೀತಿಯಲ್ಲಿ ಮಾಡ್ತಾರೆ ಇವರು ರೀನೋಟಿಫಿಕೇಷನ್ ಎಕ್ಸಾಮ್ ಅಂತಂದರೆ, ನೋಡಿ ರೀನೋಟಿಫಿಕೇಷನ್ ಅಂದರೆ ಮತ್ತೆ ನೋಟಿಫಿಕೇಷನ್ನ ರಿಲೀಸ್ ಮಾಡೋದು, ಮತ್ತೆ ಫ್ರೆಶ್ ಆಸ್ಪಿರೆಂಟ್ಸ್ನ ತೊಗೊಳ್ಳೋದು, ಮತ್ತೆ ದುಡ್ಡು ಕಟ್ಸ್ಕೊಳ್ಳೋದು, ನಿಮ್ಮಿಂದನೂ ದುಡ್ಡು ಕಟ್ಸ್ಕೊಳ್ಳೋದು, ಮತ್ತೆ ಎಕ್ಸಾಮ್ ಮಾಡೋದು, ಆ ಥರ ಮಾಡೋದಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗಾಗಲೇ 8 ವರ್ಷ ಆಗಿದೆ ಈ ನೋಟಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಸಾಕಷ್ಟು ಜನ ಸ್ಟೂಡೆಂಟ್ಸು, ಸಾವಿರಾರು ಸ್ಟೂಡೆಂಟ್ಸು ಈ ಒಂದು ನೋಟಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ಭರವಸೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ನೋಟಿಫಿಕೇಷನಲ್ಲಿ ಶಾರ್ಟ್ ಲಿಸ್ಟ್ ಆಗ್ತೀವಿ, ಜಾಬ್ ಆಗುತ್ತೆ ಅಂತಂತೇಳಿ. ಆ ಒಂದು ಸ್ಟೂಡೆಂಟ್ಸಿನ ಒಂದು ನಂಬಿಕೆ ಏನಿದೆಯೋ ಅದನ್ನು ನಮ್ಮ KPCL ಅವರು ವ್ಯರ್ಥ ಮಾಡಿಕೊಡುವುದಿಲ್ಲ. ಹಾಗಾಗಿ ಈ ಒಂದು ರೀನೋಟಿಫಿಕೇಷನ್ ಅಂದರೆ ಜಸ್ಟ್ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ಯಾವುದು ನಮ್ಮ KPCL ಅಥವಾ KEA ಕಡೆಯಿಂದ ಆಗಿರೋಂಥ ಮಿಸ್ಟೇಕ್ಸ್ನ ಜಸ್ಟ್ ಅದಕ್ಕೆ ಇನ್ಕ್ಲೂಡ್ ಮಾಡಿ ನೋಟಿಫಿಕೇಷನ್ನ ಮಾಡ್ತಾರೆ. ಯಾವ್ದು ಪಾಯಿಂಟ್ಸ್ ಸರ್ ಅಂತ ಕೇಳೋದಾದರೆ, ಈಗ ನೋಡಿ ನಿಮಗೆ 2017ರಿಂದ 2025ವರೆಗೂ ಏನೆಲ್ಲ ಪಾಯಿಂಟ್ಸು ನಿಮಗೆ ಗೊಂದಲ ಇತ್ತು ಅಂದರೆ, ಮೊದಲನೇದಾಗಿ ಕನ್ನಡ ಎಕ್ಸಾಮ್ ಬಗ್ಗೆ, ಕನ್ನಡ ಎಕ್ಸಾಮ್ ಬಗ್ಗೆ ಇತ್ತು. ಅದಾಗಿನ ನಂತರ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಇತ್ತು. ಅದಾಗಿನ ನಂತರ ಇನ್ನೊಂದು ಇತ್ತು, ಏನಂದರೆ ಕಮ್ಮಿ ಮಾರ್ಕ್ಸಲ್ಲಿ ಲಿಸ್ಟಲ್ಲಿ ಬಂದಿದ್ದಾರೆ ಅನ್ನೋದನ್ನು ಕೆಲವೊಂದು ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಡಿಸ್ಕಷನ್ ಇತ್ತು. ಯಾಕಂದರೆ ಕೆಲವರು ಫೋನ್ ಮಾಡಿ ಕೇಳ್ತಾಯಿದ್ರು, KPCLಗೂ ಕೇಳ್ಕೊಳ್ತಾಯಿದ್ರು. KPCL ಅವ್ರಿಗೂ ಒಂದು ಕಡೆ ಎಲ್ಲೋ ಈ -1 ಮಾರ್ಕು, -5 ಮಾರ್ಕಲ್ಲೂ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, 2 ಮಾರ್ಕ್ಸಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, 10 ಮಾರ್ಕ್ಸಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, 18 ಮಾರ್ಕ್ಸಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅಂತ ಒಂದು ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಡಿಸ್ಕಷನ್ ಇತ್ತು. ಸೊ ಇದಕ್ಕೂ ಒಂದು ಸೊಲ್ಯೂಷನ್ ತರ್ತಾರೆ. ಯಾಕಂದರೆ ಯಾವುದೇ ಕಷ್ಟಪಟ್ಟಿರೋಂಥ ಆಸ್ಪಿರೆಂಟ್ಗೆ ಇದಾಗಬಾರ್ದು, ಏನು ಅನ್ಯಾಯ ಆಗಬಾರ್ದು. ಸೊ ಆ ಒಂದು ದಿಕ್ಕಿನಲ್ಲಿ ನೋಡಿದಾಗ ಏನೇನು ಮಾಡ್ಬೋದು, ಈ ಒಂದು 3 ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ರೀನೋಟಿಫಿಕೇಷನ್ ಮಾಡ್ಬೋದು. ಒಂದು ಕನ್ನಡ ಎಕ್ಸಾಮ್ ಬಗ್ಗೆ ಅಂದ್ರೇನು, 150 ಮಾರ್ಕ್ಸ್ ಅಥವಾ 100 ಮಾರ್ಕ್ಸು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಇಡೋದು, ಇನ್ಸ್ಟೆಡ್ ಆಫ್ ಕಂಡಕ್ಟಿಂಗ್ ಥ್ರೂ MCQs ಮಾಡೋದ್ರ ಬದಲು ರಿಟರ್ನ್ ಎಕ್ಸಾಮ್ ಮೂಲಕ ನಮ್ಮ KPSC ಅವ್ರು ಮಾಡಿದ್ರಲ್ಲ ಆ ಥರ. ಎರಡನೇದು ಬಂದು ಇನ್ನೊಂದು ಏನು ಮಾಡ್ತಾರೆ, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ. ಈ ಕೇಸ್ ನಮಗೆ ಮತ್ತೆ ಉಲ್ಟಾಗಿದ್ದು ಯಾವ ಕಡೆಯಿಂದ ನೆಗೆಟಿವ್ ಮಾರ್ಕಿಂಗ್ ಮೇಲ್ವಲ್ಲ, ಹಾಗಾಗಿ ಆ ಒಂದು ಕನ್ಫ್ಯೂಷನ್ನು ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ KPCL ಅವರು. ಇನ್ನೊಂದು ಸಲ ಮಿಸ್ಟೇಕ್ ಮಾಡ್ದಂಗೆ ನೆಗೆಟಿವ್ ಮಾರ್ಕಿಂಗ್ ಏನು 0.25 ಅಥವಾ 0.33 ಇವೆರಡರಲ್ಲಿ ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡಿಬಿಟ್ಟು ನೋಟಿಫಿಕೇಷನಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಡ್ತಾರೆ. ನಿಮ್ಮ ಮುಂದಿನ ದಿನಗಳಲ್ಲಿ ಕನ್ಫ್ಯೂಷನೇ ಇರಬಾರ್ದು. ಈಗಲೇ ನಿಮಗೆ ಅವರು ಕೊಡುವ ಟೈಮಲ್ಲಿ, ಸರ್ಕ್ಯುಲರ್ ಕೊಡೋ ಟೈಮಲ್ಲಿ ಮೆನ್ಷನ್ ಮಾಡಿಬಿಟ್ರೆ ನೆಗೆಟಿವ್ ಕನ್ಸಿಡರ್ ಮಾಡ್ತಿದ್ದೀವಿ, ಕನ್ನಡ ಎಕ್ಸಾಮ್ಗೆ 100 ಅಥವಾ 150 ಮಾರ್ಕ್ಸು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಇನ್ಸ್ಟೆಡ್ ಆಫ್ MCQs. ಮೂರನೇ ಪಾಯಿಂಟ್ ಏನಾಗಿರಬೇಕು, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂದರೆ 35, 18 ಮಾರ್ಕ್ಸ್, 20 ಮಾರ್ಕ್ಸ್ ಇವೆಲ್ಲ ಇರ್ಬೋದು, ಶಾರ್ಟ್ ಲಿಸ್ಟ್ ಆಗಿರ್ಬೋದು. ಬಟ್ ಈಗ ಕೋರ್ಟ್ನಲ್ಲಿ ಹೇಳಿರೋ ಪ್ರಕಾರ ರೀನೋಟಿಫಿಕೇಷನ್ ಅಂದರೆ ಈ ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮಿನಿಮಮ್ ಕಟ್ ಆಫ್ ಮಾರ್ಕ್ಸು 35, ನಮ್ಮ KPTCL ಯಾವ ಥರ ಕಂಡಕ್ಟ್ ಮಾಡ್ತಿದ್ರು ಆ ರೀತಿಯಲ್ಲಿ ಕನ್ನಡ ಎಕ್ಸಾಮಿನೇಷನ್, ರಿಟರ್ನ್ ಎಕ್ಸಾಮಿನೇಷನ್, ಮೂರನೇ ಪಾಯಿಂಟ್ ಏನು ನೆಗೆಟಿವ್ ಮಾರ್ಕಿಂಗ್. ಈ 3 ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಿ ನೋಟಿಫಿಕೇಷನ್ ಯಾವ ಥರ ಇತ್ತು ಅದೇ ಥರನೇ ಮತ್ತೆ ಡ್ರಾಪ್ ಆಗುತ್ತೆ. ಸೊ ಇಲ್ಲಿ ಯಾರೆಲ್ಲ ಪ್ರೀವಿಯಸ್ಸಾಗಿ ಅಪ್ಲೈ ಮಾಡಿದ್ರಿ ಅವ್ರಿಗೆ ಮತ್ತೆ ಕಂಡಕ್ಟ್ ಮಾಡಬೇಕು ಅಂತಲೂ ಕೋರ್ಟ್ನವ್ರು ಹೇಳಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಅಂದರೆ ಈ ಹೊಸ ಆಸ್ಪಿರೆಂಟ್ಸ್ನ ತೊಗೊಳ್ಕೊಬಿಡಿ, ಹಳೆಯ ಆಸ್ಪಿರೆಂಟ್ಸ್ ಯಾರಿದ್ರು ಅವರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದಿ ಅಂತ ಹೇಳಿದ್ದಾರೆ ಅಂತ ನನ್ನ ಕಿವಿಗೆ ಬಿದ್ದಿದೆ. ಹಾಗಾಗಿ ಅದನ್ನೇ ನಿಮಗೂ ಹೇಳ್ತಾ ಇದ್ದೀನಿ. ಸೊ ಅದನ್ನು ಒಂದು ಕನ್ಸಿಡರ್ ಮಾಡ್ಬೋದು, ಹಳೆಯ ಆಸ್ಪಿರೆಂಟ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡೋದು. ಯಾಕಂದರೆ ಈಗಾಗಲೇ ಭಾಳಷ್ಟು ವರ್ಷ ವೇಸ್ಟ್ ಆಗಿದೆ ಅವ್ರಿಗೆ ಕಂಡಕ್ಟ್ ಮಾಡಿಕೊಟ್ಬಿಟ್ರೆ ನೆಕ್ಸ್ಟ್ ಇನ್ನು ವೇಕೆನ್ಸೀಸ್ ಏನಿತ್ತಂದ್ರೆ ಹೊಸ ನೋಟಿಫಿಕೇಷನ್ ಬರ್ಬೋದು, ಆ ಹೊಸ ನೋಟಿಫಿಕೇಷನು ಹೊಸ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗ್ಬೋದು. ಸೊ ಈ ಒಂದು ನೋಟಿಫಿಕೇಷನ್ ಏನಿದ್ದು 2017, ಆ ಒಂದು ನೋಟಿಫಿಕೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಅವರಿಗೆ ಎಲಿಜಿಬಲ್ ಮಾಡಿಕೊಡುವಂಥ ವಿಚಾರ ಇದು. ಅದಾಗಿನ ನಂತರ ಈ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ಬೋದು ಸರ್ ಅಂತ ಅನ್ನೋದಾದರೆ, ಕೋರ್ಟ್ನವ್ರು ಹೇಳಿರೋ ಪ್ರಕಾರ 3-4 ಮಂತ್ಸ್ ಅಂತ ಹೇಳಿದಾರಲ್ವ. ಸೊ ನಿಮಗೆ ಈ ಒಂದು ಜಡ್ಜ್ಮೆಂಟ್ ಬಗ್ಗೆ ಕೊಟ್ಟಿರೋ ಜಡ್ಜ್ಮೆಂಟ್ ಪ್ರಕಾರ KPCL ಅವರು ಇನ್ನೂ ತಮ್ಮ ವೆಬ್ಸೈಟಲ್ಲಿ ಅಥವಾ KEAದವರು ತಮ್ಮ ವೆಬ್ಸೈಟಲ್ಲಿ ಈ ಒಂದು ಜಡ್ಜ್ಮೆಂಟ್ ಪ್ರಕಾರವಾಗಿ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೀವಿ ಅಂತ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಸೊ ಇನ್ನೊಂದು ಕೆಲವೊಂದು ದಿನಗಳು ತೊಗೊಳ್ಬೋದು, 10 to 20 ಡೇಸು. ಅಷ್ಟು ದಿನ ಒಳಗಡೆ ಈ ಒಂದು ಜಡ್ಜ್ಮೆಂಟಿನ ಪರವಾಗಿ ಬಂದಿರುವಂಥ ಒಂದು ಸರ್ಕ್ಯುಲರ್ನ ಅಥವಾ ನೋಟಿಸ್ನ ತಮ್ಮ ವೆಬ್ಸೈಟಲ್ಲಿ ಹಾಕ್ತಾರೆ. ನಿಮಗಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಎಕ್ಸಾಮ್ ಅಂತೂ ಆಗೋದು ಗ್ಯಾರಂಟಿ ಇದೆ, 99% ಎಕ್ಸಾಮ್ ಮಾಡ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಯಾಕಂದರೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲೂ ಕೊಟ್ಟಿರೋದು ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟು, ಅದು 2 ಬೆಂಚ್ ಜಡ್ಜ್ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ. ಜಡ್ಜ್ಮೆಂಟ್ ಆಗಿರೋದು ಡಿಸ್ಪೋಸಲ್ ಆಗಿದ್ದು, ಅದಾಗಿ ನಂತರ ಅದನ್ನು ಪ್ರಜಾವಾಣಿನಲ್ಲೂ ಕೊಟ್ಟಿದ್ದಾರೆ, ಈ ಥರ ಆಗಿದೆ, ಈ ಥರ ಎಕ್ಸಾಮ್ ಮಾಡ್ತಾಯಿದ್ದಾರೆ ಅಂತಂತೇಳಿ. ಸೊ ಇದೆಲ್ಲ ಒಂದು ಕಡೆಯಿಂದ ನೋಡಿದ್ರೆ ಯಾರೆಲ್ಲ ಆಸ್ಪಿರೆಂಟ್ಸು ನಂಬಿಕೆ ಇಟ್ಟಿದ್ದಾರೆ, ಯಾರೆಲ್ಲ ಪಾಪ ಶಾರ್ಟ್ ಲಿಸ್ಟ್ ಆಗಿ ಮಿಸ್ ಮಾಡ್ಕೊಂಡಿದ್ದಾರೆ, ಬೇಜಾರಾಗಕ್ಕೆ ಹೋಗಬೇಡಿ, ಮತ್ತೆ ಪ್ರಿಪೇರ್ ಆಗಿ ಈ ಒಂದು ನೋಟಿಫಿಕೇಷನ್ಗೆ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಇನ್ನೂ ಟಾಪಲ್ಲೇ ಇರ್ತೀರ, ಹಾಗೆ ಆಗುತ್ತೆ ನಿಮ್ಮ ಜಾಬ್. ಸೊ ಯಾರೆಲ್ಲ ಹಾರ್ಡ್ ವರ್ಕ್ ಮಾಡಿದರೆ ಆ ಹಾರ್ಡ್ ವರ್ಕ್ ಎಲ್ಲಿದು ಮಿಸ್ ಆಗಲ್ಲ. ನೀವು ಕಷ್ಟಪಟ್ಟಿದ್ರೆ ನಿಮ್ಮ ಕೈಗೆ ಬಂದೇ ಬರುತ್ತೆ ಆ ಪ್ರತಿಫಲ, ಒಂದಲ್ಲ ಒಂದಿನ. ಜಸ್ಟ್ ಹಾರ್ಡ್ ವರ್ಕ್ ಮಾಡಿ. ನೋಟಿಫಿಕೇಷನ್ ಅಂತೂ ಕಂಪ್ಲೀಟ್ ಆಗೋದು ಗ್ಯಾರಂಟಿ ಇದೆ. ಹಾಗಾಗಿ ಪ್ರಿಪೇರ್ ಆದರೆ ನಿಮ್ಮ ಜಾಬು ನಿಮಗಾಗುತ್ತೆ.
ಅದಾಗಿ ನಂತರ ನಾನು ನಿಮಗೆ ಹೇಳ್ತಾ ಇರೋದೇನು 3 to 4 months ಒಳಗಡೆ ನಿಮಗೆ ಒಂದು ಸರ್ಕ್ಯುಲರ್ ಬಂದ್ರು ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತೇಳಿ. ಆಲ್ಮೋಸ್ಟ್ 2026 ಜೂನ್ ಜುಲೈ ಒಳಗಡೆ ಈ ಎಕ್ಸಾಮ್ ಆಗೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ KPCL ಅವರು ಯಾವ ಥರ ಸ್ಟೆಪ್ಸ್ ತೊಗೊಳ್ತಾರೆ ಅಂತೇಳಿ. ನಿಮಗೆ 2026 ಜೂನ್ ಜುಲೈನಲ್ಲಿ ಎಕ್ಸಾಮ್ ಆದರೆ ರಿಸಲ್ಟ್ಸ್ ಯಾವಾಗ ಕೊಡ್ತಾರೆ? 2-3 months ಒಳಗಡೆ ರಿಸಲ್ಟ್ ಕೊಟ್ಟು ಅಲ್ಲಿಂದ ಮತ್ತೆ 3-4 months ಒಳಗಡೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಸಿಂಧುತ್ವ, ಪೊಲೀಸ್ ವೆರಿಫಿಕೇಷನ್ ಅದೆಲ್ಲ ಕಂಪ್ಲೀಟ್ ಆದರೂ ನೀವು 2027 ಬೈ ಮಾರ್ಚ್ 2027 ಡಿಸೆಂಬರ್ ಅಥವಾ ಬೈ ಮಾರ್ಚ್ ಒಳಗಡೆ ಈ ನೋಟಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ KEAದವರು ಯಾವಾಗಲೂ ನಾನು ನೋಡ್ದಂಗೆ ಅವರು ಡಿಲೇ ಮಾಡಿಲ್ಲ. ನೋಟಿಫಿಕೇಷನ್ ಪ್ರಾಸೆಸ್ನ ಭಾಳ ಬೇಗನೆ ಮುಗಿಸಿದ್ದಾರೆ. 1 year 1.5 year ಒಳಗೆ ಕಂಪ್ಲೀಟ್ ಮಾಡಿಕೊಟ್ಟು ಸೆಲೆಕ್ಷನ್ ಮಾಡಿಕೊಟ್ಟು ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಟ್ಟಿರೋದು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ KEAಗೆ ಕೊಡ್ತಾರಂತ ಅಂದ್ಕೊಂಡಿದ್ವಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದು ಒಂದು ಗೊಂದಲ ಇದೆ, KPSC ಅವರು ಕೊಡ್ತಾರೆ ಅಂತೇಳಿ. ನೋಡಿ, ನನಗೆ ಗೊತ್ತಿರೋವ್ರಿಗೂ KPSC ಕೊಡಲ್ಲ. ಕಾರಣ ಏನಂದರೆ ಈಗಾಗಲೇ ಅವ್ರು ಮಾಡ್ತಿರೋ ನೋಟಿಫಿಕೇಷನ್ಸ್ನ ನೀವು ನೋಡಿರ್ತೀರಾ. ನೋಟಿಫಿಕೇಷನ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ನೋಟಿಫಿಕೇಷನ್ ಮಾಡೋದು, 3-4 ವರ್ಷ ತೊಗೊಳ್ಳೋದು. ಅವರಲ್ಲಿ ಯಾವತ್ತೂ ಇಲ್ಲ. 1 year ಕಂಪ್ಲೀಟ್ ಮಾಡಿರೋಂಥ ಹಿಸ್ಟ್ರಿನಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. KPSC ಅವರು ಮಾಡಿಕೊಡೋಂಥ ಸಿಚುವೇಷನಲ್ಲಿ ಇಲ್ಲ ಅವ್ರಿಗೆ, ಯಾಕಂದರೆ ಸಾಕಷ್ಟು ನೋಟಿಫಿಕೇಷನ್ಸ್ ಇದೆ. ಅವರು ಮಾಡಿಕೊಡೋದ್ರಲ್ಲಿ ಡಿಲೇನೂ ಮಾಡ್ಬೋದು. ಹಾಗಾಗಿ KEAದವರು ಕೊಟ್ಟರೆ ಉತ್ತಮ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 1 year ಒಳಗಡೆ ಕಂಪ್ಲೀಟ್ ಮಾಡಿಕೊಟ್ಬಿಡ್ತಾರೆ. ಸೊ ಈ ಒಂದು 8 ವರ್ಷದ ಪ್ರಯಾಣ 10 ವರ್ಷ 12 ವರ್ಷ ಆಗಲ್ಲ KPSC ಕೊಟ್ಟರೆ, ಆಗೋದಕ್ಕೆ ಬಿಟ್ಕೊಡಲ್ಲ. ಆದಷ್ಟು 1 ವರ್ಷ 1.5 ವರ್ಷದ ಒಳಗಡೆ ಕಂಪ್ಲೀಟ್ ಮಾಡಿಕೊಡೋ ರೀತಿಯಲ್ಲಿ KEAದವರು ಕೊಟ್ಟು ಈಗ ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ KPCL ಅವರು. ಸೊ KPCL ಅವರು ಒಂದು ಕರೆಕ್ಟ್ ಡಿಸಿಷನ್ನ ತೊಗೊಳ್ಬೇಕು. ಇಲ್ಲಿವರೆಗೂ ಮಾಡಿರೋಂಥ ಮಿಸ್ಟೇಕ್ಸ್ನ ಮುಂದೆ ಮಾಡಬಾರ್ದು, ಮಾಡ್ದಂಗೆ ಇರಬೇಕು, ಮಾಡಿದಂಥ ಸ್ಟೆಪ್ಸ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಆಸ್ಪಿರೆಂಟ್ಸು ಸೀರಿಯಸ್ಸಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಪ್ರಿಪೇರ್ ಆಗ್ತಾ ಹೋಗಿ. ಯಾರಿಗೆಲ್ಲ ಈಗಾಗಲೇ ಏಜ್ ಆಗಿದೆ, 40 ಆಗಿದೆ, 43 ಆಗಿದೆ, ಯಾಕಂದರೆ ಆಗಿನ ಟೈಮಲ್ಲಿ ನೋಟಿಫಿಕೇಷನ್ ಬಂದಾಗ 30-35 ಆಗಿರೋರು ಇವತ್ತು 40-45 ಆಗಿ ಹೋಗಿರ್ತಾರೆ. ಸೊ ಅವ್ರಿಗೂ ಇದರಲ್ಲಿ ಅವಕಾಶ ಇದ್ದೇ ಇರುತ್ತೆ. ಏಜ್ ಆಗೋಗಿದ್ದೆಲ್ಲ ಸರ್ ನಮ್ಮನ್ನ ನೋಟಿಫಿಕೇಷನಿಂದ ಎಲಿಮಿನೇಟ್ ಮಾಡ್ತಾರಾ ಅಂತ ಕೇಳಿದ್ರೆ ಎಲಿಮಿನೇಟ್ ಏನು ಮಾಡಲ್ಲ. ಯಾಕಂದರೆ ಈ ನೋಟಿಫಿಕೇಷನ್ ಅವತ್ತಿಂದ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಯಾರೆಲ್ಲ ಹಾಕಿದ್ರಿ ಅವ್ರಿಗೆಲ್ಲರಿಗೂ ಎಲಿಜಿಬಲ್ ಮಾಡಿರ್ತಾರೆ. ಇನ್ನೊಂದು ಕೆಲವೊಂದು ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ರು, ಸರ್ 2024 ಫೆಬ್ರವರಿ 18ನೇ ತಾರೀಕು ಯಾರೆಲ್ಲ ಅಟೆಂಡ್ ಮಾಡಿದ್ದೀವಿ ಅವ್ರಿಗೆ ಮಾತ್ರನಾ ಅಂತ ಕೇಳಿದ್ದಾರೆ. ಅವ್ರಿಗೆ ಮಾತ್ರ ಇರಲ್ಲ. ನೋಟಿಫಿಕೇಷನ್ಗೆ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರಿ 2027-2028 ಯಾರೆಲ್ಲ ನೋಟಿಫಿಕೇಷನ್ಗೆ ಅಪ್ಲಿಕೇಶನ್ಸ್ನ ಹಾಕಿದ್ರಿ ಅವತ್ತಿನ ಟೈಮಲ್ಲಿ 50,000-56,000 ಆಸ್ಪಿರೆಂಟ್ಸ್ ಇದ್ದಾರೆ ಅಂತ ನನ್ನ ಗಮನಕ್ಕಿತ್ತು. ಹಾಗಾಗಿ ಅವ್ರಿಗೆಲ್ಲರಿಗೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 50-56 ಅಂದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, EC, ಇನ್ಸ್ಟ್ರುಮೆಂಟೇಷನ್ ಹಾಗೂ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ಸ್ ಇವರೆಲ್ಲರಿಗೂ ಇನ್ಕ್ಲೂಡಿಂಗ್ ಆಟೋಮೊಬೈಲ್ ಇವರೆಲ್ಲರೂ ಸೇರಿ 50,000-56,000 ಅಪ್ಲಿಕೇಶನ್ಸ್ ಹಾಕಿದ್ರು. ಸೊ ಅವ್ರಿಗೆಲ್ಲರಿಗೂ ಅವಕಾಶ ಮಾಡಿಕೊಡ್ತಾರೆ. ಇಷ್ಟೇ ಅವತ್ತು ಅಟೆಂಡ್ ಮಾಡಿದ್ರು ಫೆಬ್ರವರಿ 18 ಯಾರು ಅಟೆಂಡ್ ಮಾಡಿದ್ರು ಅವ್ರಿಗೆ ಮಾತ್ರ ಇರಲ್ಲ. ಯಾರೆಲ್ಲ ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲರಿಗೂ ಇರುತ್ತೆ. ಹಾಗಾಗಿ ಯಾರೆಲ್ಲ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ. ನೋಟಿಫಿಕೇಷನ್ ಇವತ್ತಿಲ್ಲ ನಾಳೆ ಕಂಪ್ಲೀಟ್ ಆಗೇ ಆಗುತ್ತೆ. ಸುಪ್ರೀಂ ಕೋರ್ಟ್ ಅವರೇ ಡೈರೆಕ್ಟ್ ಮಾಡಿದಾಗ KPCLಗೆ ಅಥವಾ KEAಗೆ ಅವರು ಮಾಡಲೇಬೇಕಾಗಿರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋಂಥ ಚಾನ್ಸಸ್ ಇರಲ್ಲ. ಆದ ನಂತರ ರೀನೋಟಿಫಿಕೇಷನ್ ಬಗ್ಗೆ ಕೇಳ್ತಿದ್ರಲ್ಲ, ನಾನು ಹೇಳಿದ್ದೀನಿ ಈಗಾಗಲೇ. ರೀನೋಟಿಫಿಕೇಷನ್ ಅಂದರೆ ಹೊಸ ಆಸ್ಪಿರೆಂಟ್ಸಿಗೆ ಬಿಟ್ಕೊಡೋದು ಆ ಥರ ಮಾಡೋದಕ್ಕೆ ಹೋಗಲ್ಲ. ಹಳೆಯ ಆಸ್ಪಿರೆಂಟ್ಸ್ ಯಾರಿದ್ರು ಅವ್ರಿಗೆ ಕಂಡಕ್ಟ್ ಮಾಡ್ತಾರೆ. ರೀನೋಟಿಫಿಕೇಷನ್ ಅಂದರೆ ಕೆಲವೊಂದು ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಿ ಬಿಡ್ಬೋದು ನಿಮ್ಮ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋದಕ್ಕೆ. ಇಷ್ಟು ಬಿಟ್ಟರೆ ಇನ್ನು ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ ಕಮೆಂಟನ್ನು ನೋಡಿಕೊಂಡು ನಾನು ನಿಮಗೆ ಆ ಕಮೆಂಟ್ಗೆ ಉತ್ತರ ಕೊಡ್ತೀನಿ. ಸೊ ಇಲ್ಲಿ ಸ್ಕ್ರೀನಲ್ಲಿ ಮೇಲೆ ನೋಡ್ತಾ ಇರ್ತೀರಾ, ಇದು ಹೈಕೋರ್ಟಿಂದ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟಲ್ಲಿ ನೋಡಿ ಮಂಜುನಾಥ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅದು ಯಾವುದು ನಮ್ಮ KPCL ಡಿಪಾರ್ಟ್ಮೆಂಟ್ನಲ್ಲಿ ಹಾಕಿರೋಂಥ ಕೇಸ್ ಇದು. ಈ ಕೇಸಿನ ಸ್ಟೇಟಸ್ ನೋಡಿದ್ರೆ ನಿಮಗೆ ಇಲ್ಲಿ ಡಿಸ್ಪೋಸ್ಡ್ ಅಂತ ಇದೆ. ಇದು ಕೇಸ್ ನಂಬರ್ ಇಲ್ಲಿದೆ ನೋಡಿ. ಇದು ಫೈಲ್ ಆಗಿರೋ ದಿನಾಂಕ ಯಾವತ್ತು ಅಂತ ಎಲ್ಲ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ಇದು 2 bench ಜಡ್ಜಿನ ಒಂದು 2 bench ಜಡ್ಜ್ ಅಂತ ಏನು ಹೇಳ್ತೀವಲ್ಲ ಆ ಒಂದು ಬೆಂಚಿಂದ ಬಂದಿರುವಂಥ ಡಿಸಿಷನ್ ಅಂತ ಅನ್ಬೋದು. ಇದು ಯಾವತ್ತು ಕೊಟ್ಟಿರ್ತಾರೆ 23/9/2025. ಇವತ್ತು 24 ಅಂದರೆ ನಿನ್ನೆ ಬಂದಿರುವಂಥ ಜಡ್ಜಿಮೆಂಟ್ ಇದು. ಸೊ ಈಗಾಗಲೇ ಏನಾಗಿದೆ, ಇದು ಕೇಸು ಡಿಸ್ಪೋಸ್ಡ್ ಆಗಿದೆ ಅಂದರೆ ಡಿಸ್ಮಿಸ್ ಆಗಿದೆ. ಸೊ ನಮ್ಮ ಆಸ್ಪಿರೆಂಟ್ಸ್ ಯಾರೆಲ್ಲ ಅಪ್ಲೈ ಮಾಡಿದ್ರು ಅಂತಲೂ ಕೆಳಗಡೆ ಕೊಟ್ಟಿದ್ದಾರೆ. ಅವರೆಲ್ಲರ ಹೆಸರು ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ನಿಮಗೆ ಈಗಾಗಲೇ ನಾನು ಕ್ಲಿಯರ್ ಕಟ್ ಹೇಳಿದ್ದೀನಲ್ವ. ಕೇಸು ಕ್ಲಿಯರ್ ಆಗಿದೆ, ಕೇಸು ಕ್ಲೋಸ್ ಆಗಿದೆ. ಎಕ್ಸಾಮ್ ಮಾಡಿ ಅಂತ ಡೈರೆಕ್ಟ್ ಮಾಡಿದರೆ KPCLಗೆ ಸುಪ್ರೀಂ ಕೋರ್ಟು, ಹಾಗಾಗಿ ಮಾಡಲೇಬೇಕಾಗುತ್ತೆ. ಅದಾಗಿ ನಂತರ ನಾನು ನಿಮಗೆ ಇನ್ನೊಂದು ಹೇಳಿದ್ದೆ ಏನಂತೇಳಿ, ಪ್ರಜಾವಾಣಿ ಪತ್ರಿಕೆನಲ್ಲೂ ಕೂಡ ಕೊಟ್ಟಿದ್ರು ಅಂತೇಳಿ. ನೋಡಿ, KPCL 400 ಪೋಸ್ಟ್ ಗವರ್ನಮೆಂಟ್ಸ್ ಅಪೀಲ್ ಡಿಸ್ಮಿಸ್ಡ್, ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಎಕ್ಸಾಮಿನೇಷನ್. ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಸ್ಟೂಡೆಂಟ್ಸ್ಗೆ.
ಸರ್ 622 ವೇಕೆನ್ಸಿ ಇತ್ತು, ಇದೇಗೆ ಸರ್ 404 ಆಯಿತು ಅಂತ ಕೇಳ್ತಾ ಇರ್ಬೋದು. ನೋಡಿ 404 ಅಂತೇಳಿ ಪತ್ರಿಕೆಯವರು ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೋದು. ಏನಂದರೆ ಸುಪ್ರೀಂ ಕೋರ್ಟ್ಗೆ ಎಷ್ಟು ಜನ ಹೋಗಿದ್ರು, ಕೇಸ್ ಹಾಕಿರ್ತಾರಲ್ಲ ಅವರ ಸಂಖ್ಯೆ ಆಗಿರುತ್ತೆ ಇದು. ಸುಪ್ರೀಂ ಕೋರ್ಟ್ಗೆ ನೆಗೆಟಿವ್ ಲಿಸ್ಟಲ್ಲಿ ಬಂದಿದ್ದರು, ಶಾರ್ಟ್ ಲಿಸ್ಟ್ ಆಗಿದ್ರಲ್ಲ ಅವರೆಲ್ಲ ಹೋಗಿದ್ರು. ಯಾಕಂದರೆ ಅವ್ರು ಹೋಗಿದ್ದು ತಪ್ಪಲ್ಲ, ಅವ್ರ ಪರವಾಗಿ ಅವ್ರು ಏನು ಕೆಲಸ ಮಾಡಬೇಕಾಯ್ತು ಅದು ಮಾಡಿದರು. ಸೊ ಏನಂದರೆ ಅವ್ರಿಗೂ ಒಂದು ನ್ಯಾಯ ಸಿಗುತ್ತಂತ ಹೋದರು. ಬಟ್ ಅಲ್ಲಿ ಈ ಥರ ಆಗಿದೆ. ಒಟ್ಟಿಗಂತೂ ಸುಪ್ರೀಂ ಕೋರ್ಟಲ್ಲೂ ಕೊಟ್ಟಿರೋ ಡಿಸಿಷನ್ ಸುಮ್ಮನೆ ಕೊಟ್ಟಿರಲ್ಲ, ಅವರು ಥಿಂಕ್ ಮಾಡಿನೇ ಕೊಟ್ಟಿರ್ತಾರೆ. ಅದು ಯಾಕಂದರೆ ಅದು ಏಪೆಕ್ಸ್ ಕೋರ್ಟ್ ಆಗಿರುತ್ತಲ್ಲ. ಸೊ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ ಅದನ್ನೆಲ್ಲರೂ ನಾವು ಪಾಲಿಸಲೇಬೇಕಾಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟು ಅದು ಇದಂತ ನಾವು ಟರ್ಮ್ಸ್ನ ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಅವ್ರು ಕೊಟ್ಟಿರೋಂಥ ಡಿಸಿಷನ್ನ ನಾವು ಕನ್ಸಿಡರ್ ಮಾಡಿ ಮೂವ್ ಆಗೋಣ. ಸೊ ಇಲ್ಲಿ ಈಗಾಗಲೇ ನೀವು 404 ಪೋಸ್ಟ್ ಅಂದರೆ ಏನಂದರೆ 404 ಜನ ಅಥವಾ 400+ ಸ್ಟೂಡೆಂಟ್ಸು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ನೆಗೆಟಿವ್ ಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋರು. ಸರ್ ನಮಗೆ ನೆಗೆಟಿವ್ ಲಿಸ್ಟ್ನೇ ಕನ್ಸಿಡರ್ ಮಾಡಿ ಕೊಡಿ ಅಥವಾ ನೆಗೆಟಿವ್ ಪಾಸಿಟಿವ್ ಲಿಸ್ಟ್ಗೆ ಕನ್ಸಿಡರ್ ಮಾಡಿ ನಮಗೆ ರಿಸಲ್ಟ್ನ ಕೊಡಿ ಅಂತ ಹೋಗಿದ್ರು. ಬಟ್ ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಸುಪ್ರೀಂ ಕೋರ್ಟು ಏನಂತ ಹೇಳಿದೆ, ರೀ ಎಕ್ಸಾಮ್ ಮಾಡಿ, ಇದಕ್ಕೆ ಸೂಕ್ತವಾದ ಸೊಲ್ಯೂಷನ್ ರೀ ಎಕ್ಸಾಮ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಯಾರೆಲ್ಲ ಕೋರ್ಟ್ಗೆ ಹೋಗಿದ್ರಲ್ಲ ಅವರ ಒಂದು ಸಂಖ್ಯೆ ಇಲ್ಲಿ ಪೋಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ಪ್ರಜಾವಾಣಿಯವರು. ಅದೊಂದು ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡ್. ಇಲ್ಲಿ ಟೋಟಲಾಗಿ ಎಷ್ಟು ವೇಕೆನ್ಸಿ ಇದೆ, 622 ವೇಕೆನ್ಸಿ ಅಲ್ವಾ. ಸೊ ಅಷ್ಟು ವೇಕೆನ್ಸಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಇಲ್ಲಿ ನಿಮಗೆ ಪ್ರಜಾವಾಣಿ ಪತ್ರಿಕೆಯನ್ನು ಓಪನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ಓದ್ಬೋದು. ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಆರ್ಡರ್ಡ್ ದಿ ಸ್ಟೇಟ್ ಗೌರ್ಮೆಂಟ್ ಟು ಕಂಡಕ್ಟ್ ಎ ಫ್ರೆಶ್ ಎಕ್ಸಾಮಿನೇಷನ್ ವಿತಿನ್ 4 months ಅಂತ ಹೇಳಿದ್ದಾರೆ ನೋಡಿ, ಫಾರ್ ದಿ ರಿಕ್ರೂಟ್ಮೆಂಟ್ ಆಫ್ 404 ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಆ್ಯಂಡ್ ಸಮ್ ಅದರ್ ಪೋಸ್ಟ್ ಅಂತ ಇರಬೇಕು. ಇಲ್ಲಿ ಮಿಸ್ ಮಾಡಿದ್ದಾರೆ. ಸೊ ಇಲ್ಲಿ 4 months ಅಂತ ಹೇಳಿದಾರೆ, 3 to 4 months ಅಂತ ಹೇಳಿರೋದು. 3 to 4 months ಒಳಗಡೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಂಟೈರ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದರೆ, ಈ ಡಿಸ್ಕ್ರಿಪ್ಷನ್ ನೀವು ಓದ್ಬೋದು. ಪ್ರಜಾವಾಣಿ ಪತ್ರಿಕೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ 2023, 2024, 2025, 23 ಆ್ಯಂಡ್ 9th month ಅಂದರೆ ಇವತ್ತಿಂದ ನಿನ್ನೆದು ನೀವು ಚೆಕ್ ಮಾಡಿದ್ರೆ ಸಿಗುತ್ತಾ ಪತ್ರಿಕೆ. ಅದರಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಓದ್ಬೋದು. ಸೊ ನಿಮಗೆ 2 ಪ್ರೂಫ್ ಇಲ್ಲಿದೆ. ಏನು, ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರೋಂಥದ್ದು, ಇನ್ನೊಂದು ಸುಪ್ರೀಂ ಕೋರ್ಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಆ ಒಂದು ಕೇಸ್ನ ಡಿಸ್ಪೋಸ್ ಮಾಡಿರೋದು. ಸೊ ಹಾಗಾಗಿ ಈ ಕೋರ್ಟಿನಲ್ಲಿ ಇರುವಂಥ ಕೇಸು ಕ್ಲೋಸ್ ಆಗಿ ಎಕ್ಸಾಮ್ ಆಗೋದಂತೂ ಗ್ಯಾರಂಟಿ ಅನ್ನೋದು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಆಸ್ಪಿರೆಂಟ್ಸ್ 2017 ಬಂದಿರೋಂಥ ನೋಟಿಫಿಕೇಷನು 2024 ಎಕ್ಸಾಮ್ ನಡೆಯೋದಿರುತ್ತೆ. ಇದು 2ನೇ ಬಾರಿ, ಇಲ್ಲಿ 1ನೇ ಬಾರಿ, ಮತ್ತೆ 2026 ಅಥವಾ 2025 ಅಥವಾ 26 ಒಳಗಡೆ 3ನೇ ಬಾರಿ ಎಕ್ಸಾಮ್ ಕಂಡಕ್ಟ್ ಆಗಿ ಇಲ್ಲಿಗೆ ನಮ್ಮ ನೋಟಿಫಿಕೇಷನ್ ಕ್ಲೋಸ್ ಆಗುತ್ತೆ. ಸೊ ಈ 3rd ಟೈಮ್ಗೆ ಯಾವುದೇ ಥರದ ಮಿಸ್ಟೇಕ್ಸ್ ಆಗ್ದಂಗೆ KPCL ಅವರು 100ಗೆ 101% ಕಂಡಕ್ಟ್ ಮಾಡಿಕೊಡ್ತಾರೆ. ನೀವು ಮಾಡಬೇಕಾದ ಕೆಲಸ ಏನು, ನೀವು ಪ್ರಿಪೇರ್ ಆಗಬೇಕು. ನಿಮ್ಮ ಕಡೆಯಿಂದ ಚೆನ್ನಾಗಿ ಪ್ರಿಪೇರ್ ಆಗಿ ಹಾರ್ಡ್ ವರ್ಕ್ ಮಾಡಿ, ನಿಮ್ಮ ಸಕ್ಸಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ. ಜಸ್ಟ್ ಟೈಮ್ ಡಿಲೇ ಆಗಿದೆ ಅಷ್ಟೇ. ಯಾರೆಲ್ಲ ಕಷ್ಟಪಟ್ಟಿದ್ದೀರಾ ಅವ್ರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಹಾರ್ಡ್ ವರ್ಕ್ನ ಮಾಡೋದನ್ನು ಬಿಡೋಕ್ಕೆ ಹೋಗಬೇಡಿ, ಕಂಟಿನ್ಯೂ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನೇನಾದರೂ ಪಾಯಿಂಟ್ಸ್ನ ಬಿಟ್ಟಿದ್ದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಅಪ್ ಮಾಡ್ತೀನಿ. KPCನ ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಷನಲ್ಲಿ ನಿಮ್ಮದು ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಅದನ್ನು ನಾನು ನೋಡಿಕೊಂಡು ನನಗೆ ಟೈಮ್ ಸಿಕ್ಕಾಗ ನಾನು ನಿಮಗೆ ಕಮೆಂಟ್ನ ಮಾಡಿಕೊಡ್ತೀನಿ, ಅಂದರೆ ರಿಪ್ಲೈ ಮಾಡಿರ್ತೀನಿ. ಅದಾಗಿದ ನಂತರ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟ ಯಾವುದೇ ಇರಲಿ ಅಪ್ಡೇಟ್ ನನಗೆ ಅಫಿಷಿಯಲಾಗಿ ಅನಿಸ್ಬೇಕು, ಅದರ ಒಂದು ಕ್ಲಿಯರ್ ಐಡಿಯಾನೂ ಸಿಕ್ಕಿರಬೇಕು, ಆಗಲೇ ನಾನು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಯಾರೋ ಹೇಳ್ತಾರೆ, ಗಾಸಿಪ್ಸ್ ಬರ್ತವೆ ಅಂತ ಹೇಳ್ಬಿಟ್ಟು ಆ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಅಪ್ಡೇಟ್ ಮಾಡಿದ್ರೆ ನಾನೊಂದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗ್ಬೋದು, ನಿಮ್ಮನ್ನು ಮಿಸ್ಗೈಡ್ ಮಾಡ್ದಂಗೆ ಆಗ್ಬೋದು. ಸೊ ಹಾಗಾಗಿ ಆ ಥರ ಇನ್ಫಾರ್ಮೇಷನ್ನ ಬೈಪಾಸ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ರಿಲೆವೆಂಟ್ ಆಗಿರುವಂಥದ್ದು ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಿಪರೇಷನ್ನು ಚೆನ್ನಾಗಿ ಮಾಡಿ ಅಂತ ಹೇಳಿ ಇಲ್ಲಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.